ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನಿಗೆ ಪವಿತ್ರಾತ್ಮನ ಅವಶ್ಯಕತೆ ಕುರಿತಾಗಿ ನಾವು ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ನಾವು ಈ ದಿನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಾರು ವಚನಗಳನ್ನ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅದನ್ನು ಗ್ರಹಿಸುವುದಕ್ಕೆ ನಾವು ಪ್ರಯಾಸ ಪಡೋಣ. ಇಲ್ಲಿ ಜನನದ ಕುರಿತಾಗಿ ಬರ್ತದೆ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹೇಗೆ ಹೇಳೋಣ? ಸಿಂಹದ ಮರಿ ಸಿಂಹ, ಕೋಳಿ ಮರಿ ಕೋಳಿ. ಹಾಗಾದರೆ ಕೋಳಿಯಿಂದ ಬಂದದ್ದು ಕೋಳಿ ಮರಿ, ಸಿಂಹದಿಂದ ಹುಟ್ಟಿದ್ದು ಸಿಂಹದ ಮರಿ. ಈ ರೀತಿಯಾಗಿ ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳುವ ವಿಧದಲ್ಲಿ ಈಗ ವಾಕ್ಯ ನಮ್ಮ ಕಣ್ಣನ್ನು ತೆರೀತಾ ಹೇಳ್ತದೆ, ದೇಹದಿಂದ ಹುಟ್ಟಿದ್ದು ದೇಹವೇ ಎಂಬುದಾಗಿ ಹೇಳ್ತಾ ಇದೆ. ಅದೇ ವಿಧದಲ್ಲಿ ಇನ್ನೊಂದು ಗ್ರಹಿಕೆಯನ್ನು ಕೊಡ್ತದೆ, ಇನ್ನೊಂದು ಜನನವನ್ನು ಅದು ಮಾತನಾಡ್ತಾ ಇದೆ, ಆತ್ಮನಿಂದ ಹುಟ್ಟಿದ್ದು. ಇದನ್ನು ಹೇಳುವುದಕ್ಕೆ ಮೊದಲು ಯೇಸು ಕ್ರಿಸ್ತನು ನಿಕೋದೇಮನಿಗೆ ಇದೇ ವಾಕ್ಯ ಭಾಗದ ಮೇಲೆ ಈ ಅಧ್ಯಾಯದ ಆರಂಭದಲ್ಲಿ ಆತನು ಹೇಳ್ತಾನೆ, ಹೊಸದಾಗಿ ಹುಟ್ಟಬೇಕಂತ ಹೇಳ್ತಾನೆ. ನಂತರದಲ್ಲಿ 2ನೇ ಹಂತದಲ್ಲಿ ಆತನು ಮತ್ತೆ ಮಾತನಾಡುವಾಗ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವಂಥದ್ದು ಎಂಬುದಾಗಿ ಹೇಳ್ತಾನೆ. ಇದೆಲ್ಲವೂ ಈ ಜನನ ಎಲ್ಲಿ ಆಗಬೇಕೆಂಬುದಾಗಿ ಒಂದು ವೇಳೆ ನಾವು ಯೋಚಿಸಿದ್ರೆ ನಮಗೆ ಅಲ್ಲಿ ಸಿಕ್ಕುವ ಉತ್ತರ, ಹಾಗಾದರೆ ನಾವು ದೇವರ ರಾಜ್ಯದಲ್ಲಿ ಹುಟ್ಟಬೇಕಾಗಿದೆ ಎಂಬುದಾಗಿ ಅದರ ಅರ್ಥ. ನಾವು ಯಾವ ದೇಶದಲ್ಲಿ ಹುಟ್ಟುತ್ತೇವೋ ಅಲ್ಲಿಯ ಸಿಟಿಸನ್ಶಿಪ್, ಅಲ್ಲಿಯ ಪೌರತ್ವ ನಮಗೆ ಸಿಗ್ತದೆ. ಹಾಗಾದರೆ ನಾವು ಈಗ ಭೂಮಿ ಮೇಲೆ ಹುಟ್ಟಿರುವಂಥ ನಮಗೆ ಈಗ ಪರಲೋಕದಲ್ಲಿಯೂ ನಮಗೆ ಪೌರತ್ವ ಸಿಕ್ಕಬೇಕೆನ್ನುವಂಥ ಮಾತಿನ ಅರ್ಥ ಅದಾಗ್ತದೆ. ದೇವರ ರಾಜ್ಯ ಎಂಬುದಿದೆ. ನಾವೀಗ ಭೂಮಿಯಲ್ಲಿ ಹುಟ್ಟಿದ್ದೇವೆ. ಭೂಮಿಯಲ್ಲಿ ಹುಟ್ಟಿದ ನಾವು ಇದೇ ವೇಳೆಯಲ್ಲಿ ಪರಲೋಕ ರಾಜ್ಯದಲ್ಲಿಯೂ ನಮ್ಮ ಪೌರತ್ವವನ್ನು ಪಡ್ಕೊಳ್ಳಬೇಕೆನ್ನುವಂಥ ಉತ್ತೇಜನದ ಮಾತು ಇದಾಗಿದೆ. ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಮಗೆ ದೇಹದ ಅವಶ್ಯಕತೆ ಇರುವುದಾದರೆ ಪರಲೋಕದಲ್ಲಿ ಜೀವಿಸುವುದಕ್ಕೆ ನಾವು ಆತ್ಮದ ಮನುಷ್ಯರಾಗಬೇಕು. ಹಾಗಾಗಿ ಆತ್ಮದಲ್ಲಿ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಹೇಳ್ತಾನೆ. ಇದರ ಅವಶ್ಯಕತೆನ ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಹಾಗಾದರೆ ನಾವಿದನ್ನ ಮುಂದುವರಿಸುವಂತೆ ನಾವು ಕೆಲವಾರು ಸಂಗತಿಗಳನ್ನ ಗಮನಿಸೋಣ. ದೇಹದಲ್ಲಿ ಹುಟ್ಟುವುದು ಸಾಧ್ಯ ಇರುವುದಾದರೆ ಯೇಸು ಕ್ರಿಸ್ತನ ಈ ಮಾತಿನಲ್ಲಿ ಆತ್ಮದಲ್ಲಿ ಹುಟ್ಟುವುದು ಸಾಧ್ಯವಿದೆ ಎಂಬಂತ ಸ್ಪಷ್ಟವಾದ ಸಂಗತಿ ಇಲ್ಲ ಆಯಿತು. ಈಗ ಮನುಷ್ಯನಾಗಿ ಬಂದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಓದುವಾಗ ನೆನ್ನೆ ದಿವಸ ನಾವು ಕೇಳಿಸಿಕೊಂಡಂತೆ ಯೇಸು ಕ್ರಿಸ್ತನ ಜನನದ ಸಂದರ್ಭಕ್ಕೆ 3 ವಚನಗಳು ಆತನು ಪವಿತ್ರಾತ್ಮನಿಂದ ಹುಟ್ಟಿದ ಭಾಗವನ್ನು ಸ್ಪಷ್ಟವಾಗಿ ಮಾತನಾಡ್ತವೆ. ತೆಗೆದು ಹೋದೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಮತ್ತಾಯ 1:18 ಅಲ್ಲಿ ಹೀಗೆ ಹೇಳ್ತದೆ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿದ್ದದ್ದು ತಿಳಿದು ಬಂತು. ಹಾಗಾದ್ರೆ ಯೇಸು ಕ್ರಿಸ್ತನ ಜನನ ಈಗ ಪವಿತ್ರಾತ್ಮನಿಂದ. ಹಾಗಾದ್ರೆ ನಾವು ಸಹ ಆತ್ಮನಿಂದ ಹುಟ್ಟಬೇಕೆನ್ನುವುದಕ್ಕೆ ಒಂದು ಪೂರಕವಾಗಿ ಉತ್ತೇಜನದ ಮಾತು ಕ್ರಿಸ್ತನಿಂದ ನಮಗೆ ದೊರಕುತ್ತದೆ. ನಂತರದಲ್ಲಿ 20ನೇ ವಚನಕ್ಕೆ ಬರುವಾಗ ಅವನು ಇದನ್ನು ಆಲೋಚಿಸ್ತಿರುವಾಗ ಕರ್ತನ ದೂತನು ಅವನಿಗೆ, ಮತ್ತಾಯ 1:20 ಓದ್ತಿದ್ದೇನೆ, ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಯಾಕಂದ್ರೆ ಯೇಸು ಕ್ರಿಸ್ತನ ಜನನ ಈಗ ಮರಿಯಳು ಗರ್ಭಧರಿಸಿದಾಳೆನ್ನುವಂಥ ವಿಚಾರ ಸಮಾಜಕ್ಕೆ ಗೊತ್ತಾದರೆ ದೊಡ್ಡ ಆಘಾತ ಕಾದಿದೆ. ಸಮಾಜವು ತಪ್ಪಾಗಿ ಭಾವಿಸೋದಕ್ಕೆ ಸಾಧ್ಯವಿದೆ. ಹಾಗಾದರೆ ಅನೈತಿಕವಾಗಿ ಈಕೆ ಈ ವಿಧದಲ್ಲಿ ಗರ್ಭಧರಿಸಿದಾಳೆ ಎಂಬಂತ ಗ್ರಹಿಕೆ ಸಮಾಜ ಒಂದು ವೇಳೆ ಆ ವಿಧದಲ್ಲಿ ಗ್ರಹಿಸಿದ್ರೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕಾಗ್ತದೆ. ಹಾಗಾಗಿ ಪರಲೋಕ ಮಧ್ಯೆ ಪ್ರವೇಶಿಸಿ ಈಗ ಅದನ್ನ ಸ್ಪಷ್ಟೀಕರಿಸ್ತಾ ಇದೆ. ಯೋಸೇಫನಿಗೆ ಹೇಳ್ತಾ ಇದೆ, ನೀನು ಆಕೆನ ಸೇರಿಸಿಕೊಳ್ಳೋದಕ್ಕೆ ಹೆದರಬೇಡ, ಪವಿತ್ರಾತ್ಮನಿಂದ ಆದದ್ದು. ಆತನು ಅದನ್ನು ಗ್ರಹಿಸ್ತಾನೆ, ಆಕೆನ ಸೇರಿಸಿಕೊಳ್ತಾನೆ. ಪರಲೋಕದಿಂದ ಬಂದ ದೇವದೂತನು ಮರಿಯಳಿಗೆ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿ ಮಾತನಾಡಿದ ಮಾತುಗಳನ್ನ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ. ಬಹಳ ಸೊಗಸಾದ ಮಾತುಗಳು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಓದ್ತೇವೆ. ಈಗ ಮರಿಯಳಿಗೆ ಪರಲೋಕದಿಂದ ಬಂದ ದೇವದೂತನು ಈಗ ಎಲ್ಲಾ ಕಾರ್ಯಗಳು ಹೇಗಾಗ್ತದೆ ಎಂಬುದನ್ನು ವಿವರವಾಗಿ ಹೇಳ್ತಾನೆ.
ಕೆಲವೊಮ್ಮೆ ವೈದ್ಯರು ರೋಗಿಯನ್ನು ಮತ್ತು ರೋಗಿಯ ಕಡೆಯವರನ್ನ ಕುಳ್ಳಿರಿಸಿಕೊಂಡು ಅವರಿಗೆ ಚಿಕಿತ್ಸೆ ಯಾವ ವಿಧದಲ್ಲೆಲ್ಲ ಆಗಬೇಕೆಂಬುದಾಗಿ ಸ್ಪಷ್ಟ ವಿವರಣೆ ಕೊಟ್ಟು ಅವರಿಗೆ ತಿಳಿ ಹೇಳಿದ ವಿಧದಲ್ಲಿ ಈಗ ಪರಲೋಕದಿಂದ ಕಳಿಸಲ್ಪಟ್ಟ ದೇವದೂತನು ಗಬ್ರಿಯೇಲನು ಮರಿಯಳಿಗೆ ಟೀನೇಜ್ನವಳು ಅಂದರೆ ಹದಿಹರೆಯಳು ಮರಳಿಗೆ ಆ ಸಂದರ್ಭಕ್ಕೆ ಎಷ್ಟು ವಹಿಸುತ್ತೆ ಎಂಬುದನ್ನು ಊಹಿಸ್ಲಿಕ್ಕೆ ನಮಗೊಂದೊಳ್ಳೆ ಕಷ್ಟವಾಗ್ತದೆ. ಆಕೆಗೆ 15, 16 ಆ ಪ್ರಾಯದ ಬಾಲಕಿ. ಈಗ ಆಕೆಗೆ ಅದನ್ನು ಅವನು ವಿವರಿಸ್ತಿದ್ದಾನೆ. ಅಲ್ಲಿ ಹೇಳ್ತದೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ಅಂದ್ರೆ ಉನ್ನತೋನ್ನತ ದೇವರ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಸ್ಪಷ್ಟವಾಗಿ ಯೇಸುಕ್ರಿಸ್ತನ ಕುರಿತಾದ ಸಂಗತಿ. ಇನ್ನು ಮೇಲಿನ ವಚನಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಇನ್ನೂ ಹಲವು ಸಂಗತಿಗಳನ್ನ ದೇವದೂತನ ಮರಳಿಗೆ ವಿವರಿಸ್ತಾನೆ. ಮೇಲೆ ಇನ್ನೂ ಅನೇಕ ಸಂಗತಿಗಳಿದೆ. ಒಟ್ಟಾರೆ ಯೇಸುಕ್ರಿಸ್ತನ ಜನನ ಈಗ ಪವಿತ್ರಾತ್ಮನೆಯಿಂದ. ಹಾಗಾದ್ರೆ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮ ಎಂಬುದಾಗಿ ಹೇಳುವಾಗ ನಮಗೆ ಅದರ ಅವಶ್ಯಕತೆ ಇದೆ ಎಂಬುದನ್ನು ವಾಕ್ಯದ ಹೇಳ್ತಾ ಇದೆ. ನಾವೀಗ ದೇಹದಲ್ಲಿ ಹುಟ್ಟಿದ್ದೇವೆ ನಿಜವೇ, ಹಾಗಾದರೆ ಆತ್ಮನಲ್ಲಿ ಹುಟ್ಟನ್ನು ಕಂಡುಕೊಳ್ಳಬೇಕಾಗಿದೆ. ನಾವು ಪರಲೋಕದವರಾಗಬೇಕಾಗಿದೆ. ಇದನ್ನ ದೇವರ ವಾಕ್ಯ ಇನ್ನೊಂದು ಮಾತಿನಲ್ಲಿ ಮಾತನಾಡ್ತದೆ. ನಾವು ಅದನ್ನು ಗಮನಿಸೋಣ. ಇದರ ವಿವರಣೆ ಇನ್ನೊಂದು ವಿಧದಲ್ಲಿದೆ. ನಾವು ಕೊರಿಂಥ ಪತ್ರಿಕೆಗೆ ಬರೋಣ. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 48ನೇ ವಚನ. 1 ಕೊರಿಂಥ 15:48. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಹೇಳುವಂತಹ ಮಾತಿಗೆ ನಮಗೆ ಸಿಕ್ಕುವಂತ ಇನ್ನೊಂದು ವಿವರಣೆ ಈ ಭಾಗದಲ್ಲಿ ಬರ್ತದೆ. 1 ಕೊರಿಂಥ 15:48. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ, ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ದೇಹದಿಂದ ಹುಟ್ಟಿದ್ದು ದೇಹವೇ ಎಂಬುದಾಗಿ ಹೇಳುವುದಾದರೆ ಇಲ್ಲಿ ಅದಕ್ಕೆ ವಿವರಣೆ ಈ ರೀತಿಯಾಗಿದೆ, ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಹಾಗಾದರೆ ನಮ್ಮೆಲ್ಲರಿಗೂ ಮಣ್ಣಿನಿಂದ ಹುಟ್ಟಿದ ಆದಾಮನ ಒಂದು ಕನೆಕ್ಷನ್ ಇರುವುದಾದರೆ ನಾವು ಮಣ್ಣಿನವರೇ, ಮಣ್ಣಿಗೆ ಸಂಬಂಧಪಟ್ಟವರೇ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ನಮಗೆ ದೇವರು ಮತ್ತೊಬ್ಬನ ಸಹವಾಸವನ್ನು ಕೊಟ್ಟಿದ್ದಾನೆ. ಆತನು ಕ್ರಿಸ್ತನು, ಈತನು ಪರಲೋಕಕ್ಕೆ ಸಂಬಂಧಪಟ್ಟವನು. ಹಾಗಾಗಿ ಅಲ್ಲಿ ಬರ್ತದೆ, ಪರಲೋಕದಿಂದ ಬಂದಾತನು ಎಂಥವನೋ. ಹಾಗಾದರೆ ದೇವರು ನಮಗೆ ತನ್ನ ಮಗನ ಸಹವಾಸ ಕೊಟ್ಟಿರುವಲ್ಲಿ ಈಗ ನಾವು ಆತನಿಗೆ ನಾವು ಸೇರಿಕೊಂಡ್ರೆ, ಆತನನ್ನು ನಾವು ಒಪ್ಪಿಕೊಂಡ್ರೆ ನಮ್ಮ ಕುರಿತಾಗಿ ಬರ್ತದೆ, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಹಾಗಾದರೆ ಪರಲೋಕಕ್ಕೆ ಸಂಬಂಧಪಟ್ಟವರು ಅವರು ಆತ್ಮದಲ್ಲಿ ಹುಟ್ಟನ್ನು ಕಾಣಲೇಬೇಕಾಗ್ತದೆ. ಇದು ಪ್ರಾಮುಖ್ಯವಾದ ವಿಷಯ. ಇದ್ರ ಜೊತೆಗೆ ಮತ್ತೊಂದು ಅಧ್ಯಾಯಕ್ಕೆ ನಾವು ಬರೋಣ. 2 ಕೊರಿಂಥ 3ನೇ ಅಧ್ಯಾಯ. 2 ಕೊರಿಂಥ 3ನೇ ಅಧ್ಯಾಯದಲ್ಲಿ ದೇವರಾತ್ಮನಿಗೆ ಸಂಬಂಧಪಟ್ಟ ವಿಚಾರಕ್ಕೆ, ಯಾಕೆ ದೇವರಾತ್ಮನಿಂದ ನಾವು ಹುಟ್ಟಬೇಕೆನ್ನುವಂಥ ವಿಚಾರ ಬರುವಾಗ ಅದರಲ್ಲಿ ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ಆತನು ಇಲ್ಲಿ ನಮಗೆ ತಿಳಿಪಡಿಸ್ತಾನೆ. ಏನನ್ನು ತಿಳಿಪಡಿಸ್ತಾನೆ ಓದೋಣ. ಇಲ್ಲಿ ನಾನು ಮೊದಲು ಈ ವಾಕ್ಯದ ಕೊನೆಯ ಸಾಲನ್ನು ಓದ್ತೇನೆ, ನಂತರದಲ್ಲಿ ಇಡೀ ವಾಕ್ಯವನ್ನು ಓದ್ತೇನೆ. 2 ಕೊರಿಂಥ 3ನೇ ಅಧ್ಯಾಯದ 6ನೇ ವಚನದ ಕೊನೆಯ ಭಾಗ ಏನೆಂಬುದಾಗಿ ಬರ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಹಾಗಾದರೆ ಆತ್ಮನಿಂದ ಹುಟ್ಟಿದ ಆತ್ಮವೇ, ಪರಲೋಕದವನು ಮತ್ತು ಪರಲೋಕಕ್ಕೆ ಸಂಬಂಧಪಟ್ಟವರು ಇವರು ಆತ್ಮನಿಗೆ ಸಂಬಂಧಪಟ್ಟವರು. ಹಾಗಾದರೆ ದೇವರಾತ್ಮನಿಂದ ಹುಟ್ಟಿದವರೆಂಬುದು ದೇವರಾತ್ಮ ಸಂಬಂಧವಾದದ್ದೆಂಬುದಾಗಿ ಮತ್ತೊಂದು ಮಾತನ್ನು ಕೊಡ್ತಾ ಇದೆ. ಈಗ ಪರಲೋಕಕ್ಕೆ ಸಂಬಂಧಪಟ್ಟವರೆಂಬಂಥ ಮಾತಿನ ಜೊತೆಗೆ ಇನ್ನೊಂದು ಮಾತು ಬರ್ತಾ ಇದೆ, ದೇವರಾತ್ಮ ಸಂಬಂಧವಾದದ್ದು ಇವರೊಳಗೆ ಅದು ಯಾರಿಗೆ ದೇವರಾತ್ಮನ ಸಂಬಂಧ ಇದೆಯೋ ಅವರೊಳಗೆ ಅದು ಜೀವವನ್ನುಂಟು ಮಾಡ್ತದೆ. ಒಂದು ವೇಳೆ ದೇವರಾತ್ಮ ಸಂಬಂಧ ಇಲ್ಲದೆ ಹೋದರೆ ಮೇಲಿನ ಮಾತುಗಳನ್ನು ನಾವು ಗಮನಿಸಬಹುದು. ಅಲ್ಲಿ ಅದು ದೇವರಾತ್ಮ ಸಂಬಂಧ ಪಡೆದಿದ್ರೆ ಅಲ್ಲಿ ಇನ್ನೊಂದು ಸಂಗತಿ ಬರ್ತದೆ. ಮೇಲೆ ದಯಮಾಡಿ ನೀವು ಓದಿಕೊಳ್ಳಿ 2 ಕೊರಿಂಥ 3:6 ಬರ್ತದೆ, ಅದು ಮರಣವನ್ನುಂಟು ಮಾಡ್ತದೆ ಎಂಬುದಾಗಿ ಬರ್ತದೆ. ಪ್ರೇರಣೆ, ಹಾಗಾದ್ರೆ ನಿಮ್ಮೊಳಗೆ ಮರಣವನ್ನುಂಟು ಮಾಡುವಂಥ ಸಂಗತಿ ಬೇಕು, ಜೀವನುಂಟು ಮಾಡುವಂಥ ಸಂಗತಿ ಬೇಕು. ದಯಮಾಡಿ ತೀರ್ಮಾನಿಸಿಕೊಳ್ಳಿ. ಜೀವನುಂಟು ಮಾಡುವ ಸಂಗತಿ ಬೇಕಾಗಿರುವುದಾದರೆ ಅದು ದೇವರಾತ್ಮನಿಗೆ ಸಂಬಂಧಪಟ್ಟದ್ದಾಗಬೇಕು, ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಬೇಕು, ಮತ್ತು ನಾವು ಆತ್ಮದಲ್ಲಿ ಹುಟ್ಟಿದವರಾಗಲೇಬೇಕು. ಮತ್ತೆ ನಮ್ಮ ವಿಷಯಕ್ಕೆ ಬರುವಾಗ ರೋಮ 8:14 ಹೀಗೆ ಬರ್ತದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ಯಾಕೆ ವಾಕ್ಯ ಪ್ರಾಮುಖ್ಯ ಎಂಬುದಾಗಿ ಹೇಳಿದ್ರೆ, ಲೂಕ 1:35 ಪವಿತ್ರಾತ್ಮನಿಂದ ಹುಟ್ಟಿದ ಯೇಸು ಕ್ರಿಸ್ತನನ್ನ ದೇವರ ಮಗು ಎಂಬುದಾಗಿ ಕರೆದಿದೆ. ಲೂಕ 1:35 ಯೇಸು ಪವಿತ್ರಾತ್ಮನಿಂದ ಹುಟ್ಟಿದ ಕಾರಣ ಆತನು ದೇವರ ಮಗನೆನಿಸಿಕೊಳ್ಳು ಎಂಬುದಾಗಿ ಬರೆದಿರುವುದಾದರೆ, ಈಗ ರೋಮ 8:14 ಹೇಳ್ತದೆ, ನಾವು ದೇವರಾತ್ಮನಿಂದ ನಡೆಸಿಕೊಳ್ಳುವುದರಿಂದ ನಾವು ದೇವರ ಮಕ್ಕಳು, ದೇವರಾತ್ಮನಿಗೆ ಸಂಬಂಧಪಟ್ಟವರು, ಆತನಿಂದ ನಡೆಸಲ್ಪಡುವವರಾದರೆ ನಾವು ದೇವರ ಮಕ್ಕಳು. ಪ್ರೇರೆ,
ಹಾಗಾದರೆ ಯೇಸು ಕ್ರಿಸ್ತನಿಗೆ ಹೇಗೆ ಪರಲೋಕಕ್ಕೂ ತಂದೆಯಾದ ದೇವರಿಗೂ ಸಂಬಂಧ ಹೇಗಿದೆಯೋ, ಈಗ ಅದೇ ಸವಲತ್ತುಗಳು, ಅದೇ ಸಂಬಂಧಗಳು ಈಗ ನಮಗೂ ಪವಿತ್ರಾತ್ಮನ ಮೂಲಕ ಹಾಗೇ ಇದೆಂಬುದನ್ನು ಈ ಸಂಗತಿಗಳು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಯೇಸು ಪವಿತ್ರಾತ್ಮನಿಂದ ಜನಿಸಿದ್ದಾನೆ. ನಾವು ಆತ್ಮದಿಂದ ಹುಟ್ಟಿದವರಾಗಬೇಕೆನ್ನುವಂಥ ಸ್ಪಷ್ಟ ಸಂದೇಶ ನಮಗಿದೆ. ಹಾಗಾಗಿ ನಾವು ದೇವರವರಾಗಲಿಕ್ಕೆ, ನಾವು ಪರಲೋಕದವರಾಗುವುದಕ್ಕೆ ಎಲ್ಲ ಸಂಗತಿಗಳು ಬಹಳ ಪ್ರಾಮುಖ್ಯ. ಇನ್ನೊಂದು ವಚನ ಹೇಳಿ ಇದರಿಂದ ಧ್ಯಾನ ನಾನು ಮುಗಿಸ್ತೇನೆ. ಈ ದಿನದ ಈ ವಿಷಯಕ್ಕೆ ಎಲ್ಲ ವಾಕ್ಯಗಳು ಬಹಳ ಪ್ರಾಮುಖ್ಯ. 1 ಯೋಹಾನ 5:12 ಹೀಗೆ ಹೇಳ್ತದೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ನಾವು ಆತ್ಮದಲ್ಲಿ ಹುಟ್ಟುವುದಕ್ಕೂ, ಈ ಜೀವವನ್ನು ಕಂಡುಕೊಳ್ಳುವುದಕ್ಕೂ, ಪರಲೋಕದವರಾಗುವುದಕ್ಕೂ ನಾವು ಮಾಡಬೇಕಾದಂಥ ಏಕೈಕ ಕಾರ್ಯ, ನಾವು ದೇವರ ಮಗನನ್ನು ಅಂಗೀಕರಿಸಬೇಕು. ನೀನು ದೇವರ ಮಗನನ್ನು ಅಂಗೀಕರಿಸಬೇಕು. ಇದು ಸ್ಪಷ್ಟವಾದ ಸಂಗತಿ. ಆಗ ನಮ್ಮೊಳಗೆ ಆ ಜೀವವಿದೆ. ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸೋದಾದರೆ ನಮ್ಮ ಮೇಲೆ ಆತನ ಪವಿತ್ರಾತ್ಮನನ್ನು ಕಳಿಸಿಕೊಡ್ತಾನೆ. ಆಗ ನಾವು ಆತ್ಮನಿಂದ ಹುಟ್ಟಿದವರಾಗ್ತೇವೆ. ಪ್ರೇರೆ, ಇದು ಗಂಭೀರವಾದ ವಿಷಯ. ಈ ವಾಕ್ಯಗಳನ್ನ ನಾವು ತಿರುಗಿ ಧ್ಯಾನಿಸೋಣ. ಈ ವಾಕ್ಯಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಕರ್ತನೇ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ ಆತ್ಮವೇ ಎಂಬುದಾಗಿ ನೀನು ಹೇಳಿರುವಲ್ಲಿ, ಕರ್ತನೆ, ಈ ಲೋಕದಲ್ಲಿ ಬದುಕುವುದಕ್ಕೆ ನಾವು ದೇಹದಿಂದ ಹುಟ್ಟಿ ದೇಹದಲ್ಲಿ ಬಾಳುವುದಾದರೆ, ಕರ್ತನೆ, ನಾವು ಪರಲೋಕದಲ್ಲಿ ಹುಟ್ಟುವುದಕ್ಕೆ, ಅಲ್ಲಿ ನಾವು ನಮ್ಮ ಪೌರತ್ವ ಕಂಡುಕೊಳ್ಳುವುದಕ್ಕೆ, ಕರ್ತನೆ, ಪರಲೋಕದವರಾಗುವುದಕ್ಕೆ, ಕರ್ತನೆ, ದೇವರಾತ್ಮ ಸಂಬಂಧಪಟ್ಟವರಾಗುವುದಕ್ಕೆ, ಕರ್ತನೆ, ನಾವೀಗ ಆತ್ಮನಿಂದ ಹುಟ್ಟಬೇಕೆಂಬುದಾಗಿ ಹೇಳಿದಿ. ಯೇಸುವೆ, ನಿನ್ನ ಜನನ ಪವಿತ್ರಾತ್ಮನಿಂದ ಆದಂತೆ ಈಗ ನಾವು ದೇವರಾತ್ಮನಿಂದ ಹುಟ್ಟಿದವರು ದೇವರಾತ್ಮನಿಂದ ನಡೆಸಿಕೊಳ್ಳುವುದಾವುದಕ್ಕೆ, ಯೇಸು ಕ್ರಿಸ್ತನೇ, ನಿನ್ನ ನಂಬುವುದರಿಂದ ಆ ಜೀವವನ್ನು ಪಡೆದುಕೊಂಡು ದೇವರಾತ್ಮ ಸಂಬಂಧವಾದದ್ದು ಜೀವನುಂಟು ಮಾಡ್ತದೆ ಎಂಬುದಾಗಿ ಹೇಳಿದ ಹಾಗೆ, ಯೇಸಪ್ಪ, ನಾವು ನಿನ್ನಲ್ಲಿ ನಂಬಿಕೆ ಇಡುವಾಗ ಆ ಜೀವ ನಮ್ಮಲ್ಲಿ ದೊರಕ್ತದೆ ಎಂಬುದಾಗಿ ನೀನು ಹೇಳಿದೆಯಲ್ಲ, ಆ ಜೀವ ನಮ್ಮಲ್ಲಿ ಇದೆ ಎಂಬುದಾಗಿ ಹೇಳಿದೆಯಲ್ಲ, ಅದು ನಿತ್ಯ ಜೀವ ಎಂಬುದಾಗಿ ಮೇಲಿನ ವಾಕ್ಯದಲ್ಲಿ ಹೇಳಿದೆಯಲ್ಲ, ಅದು ನಿನ್ನ ಜೀವವಾಗಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆಯೇ, ಯೇಸುವೆ, ನಿನಗೆ ಹೇಗೆ ಮನುಷ್ಯನಾಗಿ ಬಂದ ನಿನಗೆ ಪವಿತ್ರಾತ್ಮನ ಎಷ್ಟು ಅವಶ್ಯವೋ ಇದನ್ನು ಅರ್ಥ ಮಾಡಿಕೊಂಡು, ಯೇಸಪ್ಪ, ನಿನ್ನಲ್ಲಿ ನಂಬಿಕೆ ಇಟ್ಟು ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೂ, ದೇವರು ನೀನು ಕೊಡುವಂಥ ಪವಿತ್ರಾತ್ಮನ ಪರಿಪೂರ್ಣತೆಯನ್ನು ಕಾಣುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.